ಹಲೋ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಂಡ್ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಸಂಜೆ 4 ಗಂಟೆಗೆ ವ್ಲಾಗ್ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಇವತ್ತು ನನ್ನ ಮಕ್ಕಳ ಶಾಲೆಯಲ್ಲಿ ಎಕ್ಸಿಬಿಷನ್ ಇತ್ತು. ಎಕ್ಸಿಬಿಷನ್ ಇಂದ ಬಂದು ಊಟ ಆಯ್ತು. ಸೊ ನಾನು ಅನ್ಕೊಳ್ತಿದ್ದೆ ತುಂಬಾ ದಿನದಿಂದ ನಾನು ಹೇಗೆ ವಾರ್ಡ್ರೋಬ್ನ ಅಂದ್ರೆ ನನ್ನ ಬಟ್ಟೆ ಎಲ್ಲ ಹೆಂಗ್ ಆರ್ಗನೈಸ್ ಮಾಡಿದೀನಿ ತೋರ್ಸೋಣ, ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಮನೆ ಅಂತ ದೊಡ್ಡ ಮನೆ ಏನಲ್ಲ, ಪುಟಾಣಿ ಮನೆ. ಇದು ಅಷ್ಟೇ, ವಾರ್ಡ್ರೋಬ್ ಎಲ್ಲ ಪುಟಾಣಿದಿದೆ. ಸೊ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಆದಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದೀನಿ. ಸೊ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಮಾಡ್ತಿದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಆಯ್ತಾ. ಇದು ಈ ರೂಮಲ್ಲಿ ನಂದು ಮತ್ತೆ ಅರುಣ್ದು ಬಟ್ಟೆ ಎಲ್ಲ ಇಟ್ಕೊಂಡಿದೀನಿ. ಇನ್ನೊಂದು ಆ ಕಡೆ ರೂಮಲ್ಲಿ ಮಕ್ಕಳ ಬಟ್ಟೆ ಇಟ್ಟಿದ್ದೀನಿ. ಸೊ ನಂದು ಮತ್ತೆ ಅರುಣ್ದು ಹೆಂಗ್ ಆರ್ಗನೈಸ್ ಮಾಡಿದೀನಿ ಅಂತ ನಾನು ಶೇರ್ ಮಾಡ್ತೀನಿ ಆಯ್ತಾ. ಐ ಮೀನ್ ತೋರಿಸ್ಕೊಳ್ತಾ ಹೋಗ್ತೀನಿ ನೋಡಿ. ಸೊ ಅಲ್ಲಿ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಈ ಸೈಡ್ ಅಲ್ಲಿ ಒಂದು ವಾರ್ಡ್ರೋಬ್. ಸೊ ನಿಮ್ಗೆ ಕಾಣತ್ತಾ? ಓಕೆ. ಇಲ್ಲಿ ಮೊದ್ಲಿಗೆ ನಾನು ಇಲ್ಲೆಲ್ಲ ಅರುಣ್ದು ಶರ್ಟ್ ಮತ್ತೆ ಪ್ಯಾಂಟ್, ಅಂದ್ರೆ ಹೊರಗಡೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಫಂಕ್ಷನ್ ವೇರ್ ಲೈಕ್ ಎಂತ ಹೇಳ್ತಾರೆ ಫಾರ್ಮಲ್ಸ್ ಆತರ ಡ್ರೆಸ್ ಶರ್ಟ್ ಎಲ್ಲ ಇಟ್ಟಿದ್ದೀನಿ ಹ್ಯಾಂಗರ್ ಅಲ್ಲೆಲ್ಲ ಹಾಕಿ. ಮತ್ತೆ ಇದು ಸ್ಟಾರ್ಟಿಂಗ್ ಹ್ಯಾಂಗರ್ ಎಲ್ಲ ತಗೊಂಡಿದ್ದು ಮೀಶೋಲಿ, ಅಂದ್ರೆ ಒಂದ್ ಹ್ಯಾಂಗರ್ ಸ್ಟೆಪ್ ಬೈ ಸ್ಟೆಪ್ ಇಡ್ಬೋದು ಅಂತ ಕಾಣುತ್ತೆ. ಓಕೆ, ತೋರಿಸ್ತೇನೆ ಹೆಂಗೆ ಅಂದ್ರೆ ಒಂದರಲ್ಲೇ 2-3 ಶರ್ಟ್ ಹಾಕಿ ಇಡ್ಬೋದು ಅಂತ ಮೀಶೋಲಿ ನಾನು ತಗೊಂಡಿದ್ದು ಲಾಂಗ್ ಬ್ಯಾಗ್. ಸೊ ಇದ್ರಲ್ಲೆಲ್ಲ ಇಲ್ಲೆಲ್ಲ ಫುಲ್ ಫಾರ್ಮಲ್ಸ್ ಹಾಕಿದೀನಿ. ಇದೊಂದು ಎಂತ ಹೇಳ್ತಾರೆ ಸೂಟ್ ಬ್ಲೇಸರ್, ಅರುಣ್ ಅವ್ರ ತಮ್ಮಂದು ಮದ್ವೆದು ರಿಸೆಪ್ಷನ್ದು, ಅದು ಒಂದೇ ಸಲ ಹಾಕಿದ್ದು. ಸೊ ಚೆನ್ನಾಗಿದೆ. ಮೇ ಬಿ ಇನ್ನ ಸ್ಕಂದ ಹಾಕ್ತಾನೆ ಏನೋ, ಅಷ್ಟು ಸಮಯ ಆಯ್ತು. ಹಾಗೆ ಆಲ್ಮೋಸ್ಟ್ ಆಯ್ತು, ತುಂಬಾ ಸಮಯ ಆಯ್ತು, ನಂಗೆ ವರ್ಷ ನೆನಪಿಲ್ಲ. ಸೊ ಇದೊಂದು ಸೊ ಇಲ್ಲೆಲ್ಲ ಫಾರ್ಮಲ್ಸ್, ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಹಾಕೋದು ಶರ್ಟ್ ಮತ್ತೆ ಪ್ಯಾಂಟು ಎಲ್ಲ ಹಾಕಿಟ್ಟಿದೀನಿ. ಇಲ್ಲಿ ಸ್ಟಾರ್ಟಿಂಗ್ ಅಂತ ಹೇಳ್ತಾರೆ ಕುರ್ತಾ, ಈ ಕಡೆ ಕುರ್ತಾಸ್ ಎಲ್ಲ ಈ ಕಡೆ ಮಾಮೂಲಿ ಶರ್ಟು ಪ್ಯಾಂಟು ಕಾಂಬಿನೇಷನ್ ಹಾಕಿ ಇಟ್ಟಿದ್ದೀನಿ. ದೆನ್ ಇಲ್ಲಿ ಬಂದ್ರೆ ಇದನ್ನ ನಾನು ಮೀಶೋಲಿ ತಗೊಂಡಿದ್ದು. ಅಂತ ಹೇಳ್ತಾರೆ ಆರ್ಗನೈಸರು, ಇದು ಎತ್ತರ ಇಟ್ಕೊಂಡು ಹೋದ್ರೆ ಬೀಳುತ್ತೆ, ಮತ್ತೆ ನಮ್ ತುಂಬಾ ಏನು ಸ್ಪೇಸ್ ಇಲ್ಲ ಬಟ್ಟೆ ಎಲ್ಲ ಇಡ್ಲಿಕ್ಕೆ. ಸೊ ಚಿಕ್ಕದಾಗಿ ಮತ್ತೆ ಸುಲಭವಾಗಿ ತೆಗಿಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ತುಂಬಾ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾನು ತರಿಸಿದ್ದು ಮೀಶೋದಲ್ಲಿ. ಆಕ್ಚುಲಿ ಇದು ಚೆನ್ನಾಗಿದೆ. ಇದು ಎಷ್ಟು ಬಂದಿತ್ತು ಅಂದ್ರೆ 4 ಬಂದಿತ್ತು. ಎಷ್ಟು ಅಮೌಂಟು ನಾನು ಮರ್ತಿದ್ದೀನಿ ಎಷ್ಟು ಅಂತ. ಇದನ್ನ ತರಿಸಿದೆ. ಸೊ ಇದರಲ್ಲಿ ಫಸ್ಟು ಇಲ್ಲಿ ಅವ್ರದ್ದು ಶರ್ಟ್, ಅಂದ್ರೆ ಡೈಲಿ ವೇರ್ ಅಲ್ಲೇ ಮನೆ ಹತ್ರ ಆ ಕಡೆ ಹೋಗ್ತಾ ಹಾಕೊಳಕ್ಕೆ ಇಲ್ಲಿ ಎಲ್ಲ ಶರ್ಟ್ ಅರೇಂಜ್ ಮಾಡಿದೀನಿ. ಮತ್ತೆ ಇದೆಲ್ಲ ಪ್ಯಾಂಟು, ಮತ್ತೆ ಈ ಕಡೆ ಟಿ ಶರ್ಟ್. ಸೊ ಇಷ್ಟು ಅರುಣ್ದು ಇದ್ರಲ್ಲಿ ಇಟ್ಟಿದ್ದೀನಿ ಮೇಲ್ಗಡೆ, ಯಾಕಂದ್ರೆ ಅವ್ರಿಗೆ ಸುಲಭವಾಗಿ ಸಿಗ್ಲಿ, ಈಸಿ ಆಕ್ಸೆಸ್ ಇರ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಹಿಂಗೆ ನೋಡಿದ ತಕ್ಷಣ ಯಾವ್ದಿದೆ, ಐರನ್ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಈ ತರ ಹ್ಯಾಂಗರ್ ಇಟ್ಟಿದ್ದೀನಿ. ಇದೆಲ್ಲ ಮನೆಯಲ್ಲಿ ಡೈಲಿ ವೇರ್ ಯೂಸ್ ಮಾಡ್ಲಿಕ್ಕೆ. ಆಮೇಲೆ ದೆನ್ ಇದೆರಡು ಬಂದು ಇನ್ನೋವೇಸ್ ಇಟ್ಟಿದ್ದೀನಿ ಆಯ್ತಾ. ಮತ್ತು ಈ ಹ್ಯಾಂಗರ್ ಎಲ್ಲ ಯೂನಿಫಾರ್ಮಿಟಿ ಹಾಗೇನಿಲ್ಲ, ಎಲ್ಲ ಡಿ ಮಾರ್ಟಲ್ಲಿ ನಾನು ತೊಗೊಂಡಿದ್ದು. ಇದೆಲ್ಲ ಶರ್ಟ್, ಅಂದರೆ ಯಾವ್ಯಾವ ಕಲರ್ ಇದೆ ಹೇಗಿದೆ ಅಂತ ಈಸಿಯಾಗಿ ಈ ಕಲರ್ ಬೇಕಾ ಯಾವುದಿದೆ ಅಂತ ಹಿಂಗೆ ತೆಗಿಬೋದು ಅಂತ ಮನೇಲಿ ಹಾಕಲಿಕ್ಕೆ. ಇದೆಲ್ಲ ಸಹ ಮನೇಲಿ ಹಾಕಲಿಕ್ಕೆ ಪ್ಯಾಂಟ್ಸ್, ಅಂದರೆ ಯಾವುದಿದೆ ಅಂತ. ಇದು ಎತ್ತರ ಇಡಕ್ಕೆ ಹೋದರೆ ತೆಗಿಬೇಕಾದ್ರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಇದನ್ನು ತರಿಸಿದ್ದು. ಆಮೇಲೆ ಇದೆಲ್ಲ ದೆನ್ ಟಿ ಶರ್ಟ್ ಇದೆಲ್ಲ. ದೆನ್ ಅರುಣ್ದು ಬಟ್ಟೆ ಎಲ್ಲ ಆದಮೇಲೆ ಕೆಳಗಡೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಂದು ಆಫೀಸ್ಗೆ ಹಾಕೊಂಡು ಹೋಗ್ಲಿಕ್ಕೆ ಡೈಲಿ ವೇರ್ಸ್, ಅಂದರೆ ಆಫೀಸ್ಗೆ ಹೋಗೋಕ್ಕೆ ಡ್ರೆಸ್ಸಸ್, ಚೂಡಿದಾರ್ಸ್, ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅದ್ರ ಕೆಳಗೂ ನಂದೇ ಸ್ವಲ್ಪ ಎಲ್ಲ ಜಾಸ್ತಿ ಬಟ್ಟೆಗಳಿರೋದು. ಸೊ ನಂದೇ ಇದನ್ನು ಸಹ ಆನ್ಲೈನಲ್ಲಿ ತರಿಸಿದ್ದು. ಬಟ್ ಎಂತ ಅಂದರೆ ಇದೇ ತರ ಇರ್ಲಿ ಅಂತ ನೋಡ್ಬಿಟ್ಟು ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಬೇರೆ ತರ ತರಿಸ್ದೆ. ಬಟ್ ಅದು ಫ್ಲಾಪ್ ಆಯ್ತಾ. ಅದು ನಿಜ ಚೆನ್ನಾಗಿಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ, ನೋಡ್ಲಿಕ್ಕೂ ಇದೆ, ಮತ್ತೆ ಎಷ್ಟು ದಪ್ಪ ಇದೆ ಗೊತ್ತಾ, ಪರವಾಗಿಲ್ಲ, ಚೆನ್ನಾಗಿದೆ, ವರ್ತ್ ಇದೆ ಅಮೌಂಟು. ಬಟ್ ನಾನು ಇನ್ನೊಂದು ತರಿಸ್ದೆ, ಅದು ಅಗ್ಲವಾಗತ್ತೆ, ಮತ್ತೆ ತೆಳುವುದಾಯ್ತಾ. ಮತ್ತೆ ನಾನು ವಾಪಸ್ ಕೊಡ್ಲಿಕ್ಕೆ ಉದಾಸೀನ ಆಯ್ತು, ಮತ್ತೆ ಯಾರು ಸೆಲೆಕ್ಟ್ ಮಾಡಿ ಮತ್ತೊಮ್ಮೆ ತರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಆಮೇಲೆ ನಾನು ಇಲ್ಲಿ ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಇದು ನಾನು ಹೇಳಿದ್ದು ಆನ್ಲೈನಲ್ಲಿ ತೊಗೊಂಡಿದ್ದು ಅಂತ. ಇದು ಬಂದು ಇದು ಸಹ
5 ಏನೋ ಬಂದಿದೆ. ಬಟ್ ಆದರೆ ನೋಡಲಿಕ್ಕೆ ದೊಡ್ಡದಿದೆ, ಬಟ್ ಆದರೆ ಎತ್ತರ ಸಹ ಇದೆ, ಬಟ್ ಆದರೆ ತಿನ್ನಿದೆ ಆಯಿತಾ, ತೆಳುವುದೆ, ಅಷ್ಟು ಚೆನ್ನಾಗಿಲ್ಲ. ನಾನು ಇದನ್ನು ಸಹ ಹಿಂಗೆ ಅಂದರೆ ಎಳ್ದಿದ ತಕ್ಷಣ ಯಾವುದಾದಿದೆ ಅಂತ ನೋಡ್ಲಿಕ್ಕಾಗತ್ತೆ ಅಂತ ಹಿಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದೆಲ್ಲ ಕುರ್ತಾಸು, ಇದೆಲ್ಲ ಸೆಟ್, ಐ ಮೀನ್ ವಿತ್ ಟಾಪ್ ಆ್ಯಂಡ್ ಬಾಟಮ್ ಇರೋದು. ಇದು ಅಷ್ಟೇ, ಎಲ್ಲ ಕುರ್ತಾಸ್ ಹಿಂಗೆ ಹೇಳಿದ ತಕ್ಷಣ ನೋಡೋಂಗೆ ಯಾವ್ದು ಕಾಣುತ್ತೆ ಅಂತ ನೋಡಿ. ಇದು ಎಷ್ಟು ದಪ್ಪ ಮೀನ್ ತಿಕ್ಕಿದೆ, ಒಳಗಡೆ ಚೆನ್ನಾಗಿದೆ, ಇವಂದು ಸ್ಟಿಫಾಗಿ ಕೂರುತ್ತೆ. ಇದು ಎಷ್ಟು ಅಗಲ ನೋಡಿ, ಹೆಂಗೆ ಅಗಲ ಇದೆ ಅಂದರೆ, ಬಟ್ ನಾನು ವಾಪಸ್ ಕಳಿಸೋದು ಯಾಕೆ, ನೋಡಲಿಕ್ಕೆ ಎತ್ತರ ಅದಕ್ಕಿಂತ ಉದ್ದ ಇದೆ, ಬಟ್ ಅಂದರೆ ಅಷ್ಟು ದಪ್ಪ ತಡೆಯಲ್ಲ. ಬಟ್ ಸ್ಟಿಲ್ ಇರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಹಿಂಗೆ ಇಟ್ಕೊಂಡೆ, ಅಂದರೆ ಸಲೀಸಾಗಿ ಬರುತ್ತೆ ಅಂತ. ಆಮೇಲೆ ದೆನ್ ಇದು ಒಂದಿದೆ, ಇದೆಲ್ಲ ನಂದು ಎಂತ ಹೇಳ್ತಾರೆ, 1 ಪೀಸ್ ಡ್ರೆಸ್ಸಸ್ಸು, ಲಾಂಗ್ ಗೌನು ಆ ಥರ ಏನೋ ಹೇಳ್ತೀವಿ, ಆ ಥರ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ. ಆಮೇಲೆ ಇದು ಬಂದು ದುಪ್ಪಟ್ಟಾಸು, ಅಂದರೆ ಹ್ಯಾಂಗರ್ಲೆಲ್ಲ ಹಾಕಿದ್ರೆ ಯಾವುದು ಅಂತ, ಇದು ದುಪ್ಪಟ್ಟಾದ ಯಾವ್ದು ಬೇಕೋ ಹಂಗೆ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ದುಪ್ಪಟ್ಟಾದ ಹಿಂಗೆ ಮನೇಲಿ ಇದ್ದಿದ್ದು DIY ಬಾಕ್ಸ್ನ ಅದು ಸೈಜಿಗೆ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ದೆನ್ ಇದರಲ್ಲೇನಿದೆ ಮರ್ತಿದ್ದೀನಿ. ಇದು ಸಹ ನಂದು ಲೈಕ್ ಎಂತ ಹೇಳ್ತಾರೆ, ವೆಸ್ಟ್ರನ್ ಡ್ರೆಸ್ಸಸ್ ಎಲ್ಲ ಫೋಲ್ಡ್ ಮಾಡಿ ದೋಸೆ ಥರ ಫೋಲ್ಡ್ ಮಾಡಿ ಪೇಪರ್ ಥರ ಸುತ್ತಿಬಿಟ್ಟು, ಅಂದರೆ ಯಾವುದು ಅಂತ ನೋಡಿದ ತಕ್ಷಣ ನನಗೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಇದನ್ನು, ಇದು ಆ್ಯಕ್ಚುಲಿ ಕಾಟನ್ ಬಾಕ್ಸು. ಇದಕ್ಕೆ ಇದಿತ್ತು ಎಂತ ಹೇಳಿದ್ದು, ವಾಲ್ಪೇಪರ್ ಸ್ಟಿಕ್ಕರ್ ಟೈಪ್ ಇತ್ತು, ನಾನು ತರಿಸಿದ್ದೆ, ಅದನ್ನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಮೆತ್ತಿದ್ದೆ. ಸೊ ಇದರೊಳಗೆ ನಾನು ಸ್ಕರ್ಟ್ಸ್, ಐ ಮೀನ್ ಎಲ್ಲ ಶಾರ್ಟ್ಸ್, ವೆಸ್ಟ್ರನ್ ವೇಸ್ಟ್ ಫ್ರಾಕ್ಸ್ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ನಂದು ಮತ್ತು ಅರುಣ್ದು ಡೈಲಿ ಯೂಸ್ಗೆ ಅಂತ ಹಾಕೊಂಡಿರೋದು. ಇಲ್ಲಿ ಫಸ್ಟ್ ಸ್ಟೆಪ್ಪು ಡೋರ್ ಓಪನ್ ಮಾಡಿದ ತಕ್ಷಣ ಅರುಣ್ದು ಈಸಿಯಾಗಿ ಸಿಗುತ್ತೆ ಅವ್ರದ್ದು ಅಂತ, ಮತ್ತು ಕಂಪೇರ್ ಮಾಡಿದ್ರೆ ನಂದೇ ಹೆಚ್ಚಿರೋದು. ದೆನ್ ಇಲ್ಲೆಲ್ಲ ನಂದು ಇದು 3 ಡೈಲಿ ಯೂಸ್ಗೆ, ಕಾಲೇಜ್ಗೆ, ಐ ಮೀನ್ ಆಫೀಸ್ಗೆ ಹಾಕ್ಕೊಂಡು ಹೋಗೋ ಡ್ರೆಸ್ಸಸ್ಸು, ಫಂಕ್ಷನ್ ಬರಲ್ಲ ನಾರ್ಮಲ್ಗೆ. ಮತ್ತು ಇಲ್ಲೆಲ್ಲ ಸಿಂಗಲ್ ಪೀಸು, ಇದು ಶಾರ್ಟ್ಸ್ ವೆಸ್ಟ್ರನ್ ವೇರ್ಸು, ಇದು ದುಪ್ಪಟ್ಟಾಸು. ಸೊ ಇದೊಂದಾಯಿತು. ನೆಕ್ಸ್ಟ್ ಇದನ್ನು ದುಪ್ಪಟ್ಟಾಸು ಪ್ಲಸ್ ಶ್ರಗ್ ಆಯಿತಾ, ಇದೆಲ್ಲ ಶ್ರಗ್. ಇದು ಸಹ ನಾನು ಹ್ಯಾಂಗರ್ ಬಂದು ಮೀಶೋಲ್ಲಿ ತೊಗೊಂಡಿದ್ದು, ಒಂದರಲ್ಲಿ 3 4 ಇರುತ್ತೆ, ಕಾಣುತ್ತಾ ನಿಮಗೆ. ಸೊ ಶ್ರಗ್ಗಳು, ಕೋಟು, ಮತ್ತು ಇದು ದಪ್ಪ ಕಾಟನ್ ದುಪ್ಪಟ್ಟ, ಲೈಕ್ ರೇಷ್ಮೆ ಥರದ್ದು ಶ್ರಗ್ಗು, ಅದೆಲ್ಲ ಸ್ಟೋಲ್ಸು ಅದೆಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹ್ಯಾಂಗರೆಲ್ಲ ಹಾಕಿಟ್ಕೊಂಡಿದ್ದೀನಿ. ಮತ್ತು ಎಂತ ಅಂದರೆ ಪ್ಯಾಂಟ್ಸ್ ಸಹ ನನ್ನ ಹತ್ರ ಹೆಚ್ಚಿದೆ. ಇದು ಪ್ಯಾಂಟ್ಸು ನಾನು ತೋರಿಸ್ತೀನಿ ನೋಡಿ. ಇದನ್ನು ಸಹ ಸುತ್ತಿಟ್ಟಿದ್ದೀನಿ, ಅಂದರೆ ಫೋಲ್ಡ್ ಮಾಡಿಟ್ರೆ ಎಲ್ಲ ಕಾಣುತ್ತೆ ಹಿಂಗೆ, ವೈಟ್ ಗ್ರೀನ್, ಅಂದರೆ ಯಾವುದು ಅಂತ ನೋಡಿದ ತಕ್ಷಣ ಹಿಂಗೆ ಸುತ್ತೋದು. ನಾನು ಇದನ್ನು ಸಹ ಆನ್ಲೈನಲ್ಲಿ ಬೇರೆಯವ್ರು ನೋಡಿಬಿಟ್ಟು ಈ ಥರ ಫೋಲ್ಡ್ ಮಾಡೋಕ್ಕೆ ನಾನು ಕಲ್ತಿದ್ದು. ಯಾವ್ದು ಬೇಕೋ ಹಾಗೆ ತೊಗೊಳಕ್ಕೆ ಇದನ್ನು ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಎಷ್ಟು ಅಗ್ಲಕ್ಕಾಗತ್ತೆ, ಲೈಕ್ ಪಾತ್ರೆ ಥರ ಆಗಿಬಿಡುತ್ತೆ, ಸ್ಟಿಫಾಗಿ ಕೂರೋದಿಲ್ಲ, ಬಟ್ ಎಕ್ಸ್ಪ್ಯಾಂಡ್ ಮಾಡಿದಷ್ಟು ಅಗಲ ಆಗುತ್ತೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದು. ಇಲ್ಲಿ ಒಂದು ಸ್ಟೆಪ್ಪು, ಇದು ಒಂದು ಸ್ಟೆಪ್ಸು, ಇದೆಲ್ಲ ಪ್ಯಾಂಟ್ಸ್ ಪಲಾಜೋಸು ಅದೆಲ್ಲ ಇದೆ. ನಾನು ಆಗಲೇ ಹೇಳ್ದಂಗೆ ಸ್ಪೇಸ್ ನಮ್ಮನೇಲಿ ಚಿಕ್ಕದಿರೋದ್ರಿಂದ ಹೇಗೆ. ದೆನ್ ಇದೆಲ್ಲ ಪ್ಯಾಂಟ್ಸು, ಕಲರ್ಸ್ ಯಾವುದಾದ್ರು ನೋಡಿದ ತಕ್ಷಣ ಯಾವ ಕಲರ್ ಅಂತ ತೊಗೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ನಾನು ಹಿಂಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇಲ್ಲೊಂದು ಟ್ರೇಲಿ ಇದೆಲ್ಲ ಟಾಪ್ಸ್ ಆಯಿತಾ, ಜೀನ್ಸ್ಗೆ ಮೇಲೆ ಹಾಕೋ ಟಾಪ್ಸ್ ಇದೆಲ್ಲ, ಇದನ್ನು ಸಹ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಒಂದು ಬ್ಯಾಗ್ ಎಲ್ಲ ಹತ್ರ ಸ್ವಲ್ಪ ಹ್ಯಾಂಡ್ ಬ್ಯಾಗ್ ಪುಟಾಣಿದು ಒಂದು ಸ್ವಲ್ಪ ಕಲೆಕ್ಷನ್ಸ್ ಇದೆ. ಇಲ್ಲ ಸೈಡಲ್ಲಿ ಸ್ಪೇಸ್ ಇರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು, ದೆನ್ ಇಲ್ಲೊಂದು ಬ್ಯಾಗ್ ಹಿಂಗೆ ಇಟ್ಕೊಂಡಿದ್ದೀನಿ. ಅಂದರೆ ಇದೆಲ್ಲ ಪ್ಯಾಂಟ್ ಸೆಕ್ಷನ್ನು, ಇಲ್ಲಿ ಪ್ಯಾಂಟು, ಅಲ್ಲೂ ಪ್ಯಾಂಟು, ಇಲ್ಲಿ ದುಪ್ಪಟ್ಟ, ಅಲ್ಲಿ ಟಾಪ್ಸ್ ಕೆಳಗಡೆದು. ದೆನ್ ಈ ಡೋರ್ ಓಪನ್ ಮಾಡಿದ್ರೆ ಇಲ್ಲೆಲ್ಲ ಟಾಪ್ಸ್, ಅದು ಬಾಟಮ್ ಸೆಕ್ಷನ್ನು, ಹಾಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇನ್ನೊಂದು ಇದೆ ಸೆಕ್ಷನ್ನು, ಇದು ಸ್ವಲ್ಪ ಮೆಸ್ಸಿ ಥರ ಅನಿಸುತ್ತೆ. ಇದೆಲ್ಲ ಏನು ಗೊತ್ತಾ,
ಬರ್ತ್ಡೇ ಪಾರ್ಟಿಗೆ ಮತ್ತು ಹಬ್ಬ ಹರಿದಿನಕ್ಕೆಲ್ಲ ನಾನು ಡೆಕೋರೇಷನ್ ಐಟಮ್ಸ್ ಎಲ್ಲ ಐತಲ್ಲ, ಲೈಟ್ಸು, ಲೈಕ್ ಬ್ಯಾಕ್ ಡೋರ್ ಡ್ರಾಪ್ ದ ಸ್ಕ್ರೀನು, ದೆನ್ ಹಬ್ಬಕ್ಕೆ ದೀಪಾವಳಿದು ಇದೆಲ್ಲ ಫುಲ್ಲು ಉರುಳಿ ಲೈಟ್ಸ್ ಪ್ರತಿಯೊಂದು ಸಹ ನಾನು ಕವರ್ ಹಾಕಿ ಇಲ್ಲಿಟ್ಟಿದ್ದೀನಿ. ಅಂದರೆ ನೋಡಿದ ತಕ್ಷಣ ಇದರಲ್ಲೆಲ್ಲ ಇದೆ ಅಂತ ಅನ್ಸೋ ಹಂಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಒಳಗಡೆ ಬಂದು ರೇಷ್ಮೆ ಪಂಚೆ ಅದೆಲ್ಲ ತೋರಿಸ್ತೀನಿ, ಕಾಣುತ್ತೆ ನಿಮಗೆ. ನಾನು ತೆಗೆದೆಲ್ಲ ಡೀಟೇಲಾಗಿ ತೋರಿಸ್ಲಿಕ್ಕೆ ಹೋಗಲ್ಲ. ರೇಷ್ಮೆ ಪಂಚೆ ಅರುಣ್ದಲ್ಲ ಇದು, ರೇಷ್ಮೆ ಬಟ್ಟೆ ಶಲ್ಯ ಪಂಚೆ ಅಂತ ನಾವೇನು ಹೇಳ್ತೀವಿ. ನಮ್ಮದ್ರಲ್ಲಿ ಸ್ವಲ್ಪ ಜಾಸ್ತಿ ಉಡ್ತೀವಿ. ನಮ್ಮದೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಬೇಕಾದ್ರೆ ಪಂಚೆ, ರೇಷ್ಮೆ ಪಂಚೆ, ಶಲ್ಯ ಅದೆಲ್ಲ ಪ್ರಿಫರ್ ಮಾಡ್ತೀವಿ. ಪ್ರಿಫರ್ ಅಲ್ಲ, ಕಂಪಲ್ಸರಿ. ಸೊ ಅವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಟಿದ್ದೀನಿ, ಅರುಣ್ದು ಅದೆಲ್ಲ ಫುಲ್ಲು. ಆಮೇಲೆ ಇದು ಮೆಡಿಸನ್ ಬಾಕ್ಸು ಎಲ್ಲ. ಇದು ಬಂದು ಅರುಣ್ಗೆ ಬ್ಯಾಕಿಗೆ ತುಂಬ ಇತ್ತು ಅಂದ್ಬಿಟ್ಟು ಅವಾಗ ತೊಗೊಂಡು ಬಂದಿದ್ರು ಪುಟಾಣಿದು. ಇದು ಅಷ್ಟೇ, ಅವ್ರದ್ದು ಕೈದೇನೋ ಪೇಯ್ನ್ ಇತ್ತು ಅಂತ. ಇದೆಲ್ಲ ಟ್ಯಾಬ್ಲೆಟ್ಸು, ಇದೆಲ್ಲ ನಮ್ಮದು. ಮತ್ತೇನೋ ಅಲೋವೆರಾ ಜೆಲ್ಲು, ಅದು ಇದು ಸಿರಪ್ಗಳು ಅದು ಇದು ಅಂತೆಲ್ಲ. ಇದು ಮೆಡಿಸನ್ ಬಾಕ್ಸ್ ಕಮ್ಮಿದು. ದೆನ್ ಇಲ್ಲಿ ಅಗೈನ್ ಇದ್ರಲ್ಲಿ ಬರೀ ಸ್ವೆಟರ್ಸು, ಜರ್ಕಿನ್ನು ಅದಿದೆ. ಈ ಬಾಕ್ಸ್ನ ಹಾಟ್ ಬಾಕ್ಸ್ ತೊಗೊಂಡಿದ್ದು, ಅದಕ್ಕೆ ಇತ್ತು ಅದ್ರದ್ದು. ಇಲ್ಲೇನೋ ಪೇಪರ್ ಡಾಕ್ಯುಮೆಂಟ್ ಇಟ್ಟಿದ್ದಾರೆ. ಇದರಲ್ಲಿ ಏನಿದೆ ಗೊತ್ತಾ, ತೋರಣ, ಆ ಕಡೆ ಈ ಕಡೆ ತೋರಣ ಹಾಕ್ತೀವಲ್ಲ ಹಬ್ಬಕ್ಕೆ, ಅದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು, ಅದನ್ನು ಹಾಕಿಟ್ಟಿದ್ದೀನಿ. ಅಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಅದೇ ಲೈನಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಇಲ್ಲಿಟ್ಟಿದ್ದೀನಿ. ಸೊ ಇದ್ರ ಕೆಳಗಡೆ ಬಂದರೆ ಅಂತ ಹೇಳ್ತಾರೆ, ನಂದು ಬಳೆ ಎಲ್ಲ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆಮೇಲೆ ನಂದು ಇದೊಂದು ಲೋಷನ್ನು, ಆ್ಯಕ್ಚುಲಿ ಇದು ಇಲ್ಲಿತ್ತು, ಅಲ್ಲಿ ಇಲ್ಲಿ ಆಗ್ತಿರುತ್ತೆ. ಆಮೇಲೆ ಇದು ಅರುಣ್ದು ಲೈಸೆನ್ಸ್. ಇದು ಜಾಗ ಹೆಚ್ಚಿಲ್ಲ, ಪುಟ್ಟಾಣಿದಿರೋದ್ರಿಂದ ಹಿಂಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ಇದು ದುಪ್ಪಟ್ಟ ಬಾಟಮ್ಸ್, ಅಲ್ಲಿ ಕೆಳಗಡೆ ಟಾಪ್ಸು. ಹಂಗೆ ಸೈಡಲ್ಲೇ ಬ್ಯಾಗ್ಗೆ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡೆ. ಆಮೇಲೆ ಈ ಡ್ರಾಯಲ್ಲಿ ಅರುಣ್ ಏನೋ ಥಿಂಗ್ಸ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಇದಾಗಲೇ ಹೇಳ್ದಂಗೆ ಅರುಣ್ದು ಮತ್ತು ನಂದು. ಸೊ ಹೀಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೋಡಿದ ತಕ್ಷಣ ಎಲ್ಲಿದೆ ಸಿಗಬೇಕು ಮತ್ತು ಹಾಗೆ ವಾಪಸ್ ಮಡ್ಚಿಡಬೇಕು ಈಸಿ ಆಗಲಿಕ್ಕೆ ಅಂತ ನಾನು ಬೇರೆ ವಿಡಿಯೋಸ್, ಅಂದರೆ ಬೇರೆಯವ್ರದ್ದೆಲ್ಲ ನೋಡಿಬಿಟ್ಟು ಈಗ ಆರ್ಗನೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಹಿಂದೆಗಡೆ ನನ್ನ ಮಗಳು ಮಾತಾಡ್ತಿದ್ದಾಳೆ ನಮ್ಮ ಭಾಷೆಯಲ್ಲಿ, ಡಿಸ್ಟರ್ಬ್ ಆದರೆ ಕೈಂಡ್ಲಿ ಇಗ್ನೋರ್ ಮಾಡಿ. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ಟು ನಾನು ಆಗಲೇ ಹೇಳಿದ್ನಲ್ಲ, ಮಕ್ಕಳ ಶಾಲೆಗೆ ಎಕ್ಸಿಬಿಷನ್ಗೆ ಹೋಗಿ ಬಂದೆ ಅಂತ. ಸೊ ಅದರಲ್ಲೇ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಅಂತ ಆಗಿಲ್ಲ, ಹಾಗೆ ಕಂಟಿನ್ಯೂಷನ್ ವ್ಲಾಗೆ ಶುರು ಮಾಡ್ಕೊಂಡು ಅದನ್ನು ಮುಗಿಸ್ಬಿಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿಂದ ನಂದು ಔಟ್ಫಿಟ್ ಕಾಣುತ್ತಾ, ಇದು ಬ್ಲ್ಯಾಕ್ ಟಾಪ್. ಓಕೆ, ಸೊ ಇದಾಗಿತ್ತು ನಂದು ಇವತ್ತಿನ ವಾರ್ಡ್ರೋಬ್ ಆರ್ಗನೈಸೇಷನ್ ವ್ಲಾಗ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೈಂಡ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿನ ನೋಡ್ತಿದ್ದೀರೋ ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.